ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 10-20 ನಿಮಿಷ ಆಗೈತೆ. ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಬೀಟ್ರೂಟ್ ಪಲ್ಯ ಚಪಾತಿ ಹಾಕ್ಕೊಟ್ಟಿದ್ದೆ. ನಾನು ಮೂಲಂಗಿನೇ ತುರಿದ್ಬಿಟ್ಟು ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅವರಿಗೆ ಬೇಡ ಅಂದರು. ಹಾಗಾಗಿ ಮೂಲಂಗಿ ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ಮಿಕ್ಸ್ ಆಗಿತ್ತೆ ಬೀಟ್ರೂಟು ಪ್ಲೇಟಲ್ಲೇ ನಾನು ಮೂಲಂಗಿ ತುರಿದಿದ್ದು, ಅದಕ್ಕೆ ಕಲರ್ ಕಾಣ್ತೈತೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಪಲ್ಯ ಮಾಡ್ಕೊಂಡು ಚಪಾತಿ ಉಜ್ಕೊಂಡು ಇವಾಗ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಟಿಫಿನ್ ಮಾಡೋಣ. ಟಿಫಿನ್ ಮಾಡಿ ಮುಂದಿನ ಕೆಲಸ ಏನೈತೆ ನೋಡೋಣ. ತುಂಬಾ ಕೆಲಸ ಐತೆ. ಇವಾಗ ದಸರಾ ಹಬ್ಬ ಬಂತು. ನಮ್ಮ ಕಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಬೆಡ್ಶೀಟೆಲ್ಲ ಕೊಳೆಲ್ಲ ಒಗ್ದು ಮತ್ತು ಅಮಾವಾಸ್ಯೆ ಅಷ್ಟರಲ್ಲಿ ನಾವು ಮನೆ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ಬೇಗ ಇವತ್ತು ಸ್ವಲ್ಪ ಮಾಡ್ಕೋಬೋದು. ಡಬ್ಬ ಬಾಕ್ಸ್ಗಳೆಲ್ಲ ತೊಳ್ಕೊತೀನಿ. ಆಮೇಲೆ ತಿರುಗಿ ನಾಳೆಗೆ ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು, ಇವತ್ತು ಮಂಗಳವಾರ ಧೂಳು ಹೊಡ್ಕೊಬಾರ್ದು. ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ನಾಳೆಗೆ ಧೂಳು ಹೊಡ್ಕೊಂಡು ನಾಡಿದ್ದು 2 ದಿವಸದಲ್ಲಿ ಬೆಡ್ಶೀಟೆಲ್ಲ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಹಾಯ್ ಫ್ರೆಂಡ್ಸ್, ಇದು 2:30 ಗಂಟೆ ಟೈಮ್. ಇವಾಗ ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೇಳೆ ಸಾರು, ಅನ್ನ. ಇಲ್ಲಿ ಬೆಳಗ್ಗೆ ಮಾಡ್ಕೊಂಡಿದ್ದು ಮೂಲಂಗಿ ಪಲ್ಯ ಐತೆ ಬಾಣಲೆಯಲ್ಲಿ. ಇಲ್ಲಿ ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ, ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬೇಳೆ ಸಾರು ಮಾಡಿದ್ರೆ ಮಧ್ಯಾಹ್ನ ಊಟ ನಮ್ಮ ಮನೆಯವ್ರು ಬಂದು ಊಟ ಅನ್ನ ಸಾರೇ ಇರಲಿ ಅಂದರೆ ಅವರು ಜಾಸ್ತಿ ಟಿಫಿನ್ ಐಟಮ್ಮೇ ಕೇಳೋದು, ರೇರು ಅನ್ನ ಸಾಂಬಾರು ಕೇಳೋದು. ಹಾಗಾಗಿ ಇವಾಗ ಸಾಂಬಾರು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಒಗ್ಗರಣೆ ಮಾಡಿದ್ದಾಯಿತು. ಸ್ವಲ್ಪ ಚೆನ್ನಾಗಿ ಕುದೀತು ಅಂದರೆ ಚೆನ್ನಾಗಿ ಸಾಂಬಾರು ರೆಡಿ. ಇಲ್ಲಿ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ. ಅವಾಗೆ 1 ರೂಪೀಸ್ಗೆ 5 ಪಾಪಡ್ ಅಂತೀವಿ ನಾವು. ಇದು 5 ಪಾಪಡ್ ಬರ್ತೀವಿ. 8 ಆಣೆ ಅಂದರೆ 2 ಬರ್ತಿತ್ತು. ಹಿಂಗೆ ಕೈಗೆ ಹಾಕ್ಕೊಂಡು ತಿಂತಾ ಇರ್ತಿದ್ವಿ. ಮತ್ತು ಅನ್ನದ ಜೊತೆ ಸೈಡಿಗೆ ನೆನೆಸ್ಕೊಂಡು ತಿನ್ನೋಕ್ಕೆ. ಅವಾಗೆಲ್ಲ ಮನೆಗೆ ಅಕ್ಕಿ ಹಪ್ಪಳ, ಜೋಳದ ಹಪ್ಪಳ ಎಲ್ಲ ಮಾಡ್ತಿದ್ರು. ನೋಡ್ರಿ, ಎಣ್ಣೆ ಬಿಸಿ ಆಗುತ್ತೆ, ಎಣ್ಣೆಗೆ ಹಾಕ್ತೀನಿ. ಇವಾಗ ನೋಡಿ, ಇಷ್ಟು ಉದ್ದಾಗಿದ್ದ ಹಪ್ಪಳ. ಇಲ್ಲೆಲ್ಲ ಬೋಟಿ ಅಂತಾರೆ, ಬೋಟಿ. ಅನ್ನ ಸಾಂಬಾರು ಐತಲ್ಲ, ಅದಕ್ಕೆ ಸೈಡಿಗೆ ತಿನ್ನೋಕ್ಕೆ ಸರಿ ಅಂತ ಹಾಕ್ತಾಯಿದ್ವಿ. ನೋಡ್ರಿ, ಡೈಲಿ ಬೆಳಗ್ಗೆ ಇಷ್ಟು ಪಾತ್ರೆ ಇರ್ತವೆ, ಇಷ್ಟು ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಅದು ಮತ್ತು ಇಷ್ಟು ಪಾತ್ರೆ ಬಿದ್ದಿತ್ತು ನೋಡ್ರಿ. ಬನ್ನಿ, 3 ಗಂಟೆ ಆಗಿತ್ತು. ನಾನು ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ ಇಷ್ಟು ಹಪ್ಪಳ, ಪಾಪಡ್. ಬನ್ನಿ ಊಟ ಮಾಡಿ ಹಪ್ಪಳ ಬೋಟಿ ಎಲ್ಲ ತಿನ್ನೋಣ.
ನೋಡ್ರಿ ಗೈಸ್, ಇದು ನಮ್ಮ ಫ್ರೆಂಡು ಮೌತ್ ಫ್ರೆಶ್ನರ್ ಕೊಟ್ಟವನೆ, ಪ್ರೀಮಿಯಂ ಸ್ಟ್ರಾಂಗ್ ಮಿಂಟ್ ನೋಡ್ರಿ ಗೈಸ್, ಇದು ನಮ್ಮ ಫ್ರೆಂಡ್ ಮೌತ್ ಫ್ರೆಶ್ನರ್ ಕೊಟ್ಟ. ನಮ್ಮದು ವಾಷಿಂಗ್ ಮಿಷಿನ್ನು ರಿಪೇರಿ ಬಂದಿತ್ತೆ ನೋಡಿ. ಇದು ಮೇನ್ ಸ್ವಿಚ್ ಬೋರ್ಡೇ ಆನ್ ಆಗ್ತಾ ಇದ್ದಿಲ್ಲ. ಈ ಥರ ಇಲ್ಲೆಲ್ಲ ಎಷ್ಟು ಜಿರಳೆ ಇತ್ತು, ತುಂಬಾ ಜಿರಳೆ ಇತ್ತು. ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಜಿರಳೆ ಬಂದಿತ್ತು ನೋಡ್ರಿ. ಇಲ್ಲೆಲ್ಲ ಇನ್ನು ಜಿರಳೆ ಮೊಟ್ಟೆ ಎಲ್ಲ ಇದ್ದಾವೆ. ಹಾಗಾಗಿ ಇದು ಇನ್ನು ಇವಾಗ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು, ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡ್ರೆ ಮಿಷಿನ್ ಕೈ ಕೊಟ್ಟಿತ್ತೆ ನಮಗೆ. ಅದಕ್ಕಾಗಿ ಇವತ್ತು ಬಂದು ನಿನ್ನೆದು ಬಂದು ತೊಗೊಂಡು ಹೋಗಿದ್ದಾರೆ. ಇದು ಮೇನು ಸ್ವಿಚ್ ಬೋರ್ಡ್ ಹೋಗಿತ್ತೆ, ಇದು ಇಲ್ಲ ಆಗಲ್ಲ, ನಾವು ಆಫೀಸ್ಗೆ ತೊಗೊಂಡು ಹೋಗ್ಬೇಕು ಅಂತ ಇದ್ದರು. ಹಾಗಾಗಿ ತೊಗೊಂಡು ಹೋಗಿದ್ದಾರೆ. ಇವಾಗ ಬರ್ತೀನಿ ಅಂದಿದ್ದಾರೆ ಒಂದು 3 ಗಂಟೆಗಾಗಿ. ನೋಡ್ರಿ, ಬಟ್ಟೆ ಎಲ್ಲ ಜಾಸ್ತಿ ಇದ್ದಾವೆ ತೊಳೆಯೋಕ್ಕೆ. ಶ್ರದ್ಧದ ಮಾತ್ರ ಅಲ್ಲಿ ತೊಳೆಯೋಕ್ಕೆ ಹಾಕಿದ್ದೀನಿ, ತೊಳೆದು ಇಟ್ಟಿದ್ದೀನಿ, ಜಾರ್ ಹಾಕಿದ್ದೀನಿ. ಇಲ್ಲಿ ಡೈಲಿ ಯೂಸ್ ಡ್ರೈಯರ್ ಅದನ್ನು ತೊಳೆದಿದೆ. ವಾಟ್ ಈಸ್ ಖಾರಿಫ್ ಕ್ರಾಪ್? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗು. ಇವಾಗ ಟೈಮು 11:20 ಆಗುತ್ತೆ. ಇವಾಗ ನಾನು ರೊಟ್ಟಿ ಮಾಡೋಕ್ಕೆ ಹಿಟ್ಟು ಖಾಲಿಯಾಗಿತ್ತು, ಹಸಿಟ್ಟು. ಅದು ಜೋಳ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಬಕೆಟು ತುಂಬ ದಿನದ ಇತ್ತು, ನಮ್ಮ ಮದುವೆ ಆಗಿದ್ದು ಅದ್ರಲ್ಲಿ ತಂದಿದ್ವಿ. ಅಲ್ಲೈತೆ, ತೋರಿಸ್ತೀನಿ ನಿಮಗೆ. ಆ ಬಕೆಟಲ್ಲಿ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕು, ಹಾಕ್ಬಿಟ್ಟು ಮಿಷಿನ್ ತೊಗೊಂಡು ಹೋಗ್ಬೇಕಂತ ಹಿಂಗೆ ಅಂದ್ಕೊಂಡೆ. ಅದು ಒಡೆದೋಗೈತೆ. ನಮ್ಮ ಮದುವೆ ಆಗಿದ್ದು ಅಷ್ಟರಲ್ಲಿ ಬೆಂಗ್ಳೂರಿಗೆ ಬಂದಾಗೆ ತೊಗೊಂಡಿದ್ದು. ಹಿಂಗೆ ಮಿಷಿನ್ಗೆ ಹಾಕ್ಕೊಂಡು ಬರೋಕ್ಕೆ ಬರುತ್ತೆ, ಜೋಳ ಗೋಧಿ ಆಗಲಿ ಅಂತ. ಹಾಗಾಗಿ ಇಲ್ಲಿವರೆಗೂ ಚೆನ್ನಾಗಿ ಬಳಕೆ ಬಂತು. ಅದು ಹೋಗ್ತಿದ್ದಿಲ್ಲ, ಅದು ಏನೋ ಇವಾಗ ವೇಟಾಗಿ ಗೋಡೆಗೆ ತಾಗಿತ್ತದು, ಒಂದೇ ಸರ್ತಿ ಸಿಳ್ಕೊಂಡು ಬಿಟ್ಟಿತ್ತೆ. ಹಾಗಾಗಿ ಬಕೆಟ್ ಅದು ಹಾಕ್ಬೋದು, ಆದರೆ ತೊಗೊಂಡು ಮೇಲೆ ಆಗಲ್ಲ. ಸುಮ್ಮನೆ ಯಾಕೆ ಅಂತಂದು ಈ ಬಾಕ್ಸ್ ತೊಗೊಂಡಿದ್ದೀನಿ, ಡಬ್ಬ ತೊಗೊಂಡಿದ್ದೀನಿ. ಇದರಲ್ಲಿ ಹಾಕಿ ತೊಗೊಂಡು ಹೋದರೆ ಹೋಗ್ಬೋದು, ಇಲ್ಲಾಂದರೆ ಚೀಲದಲ್ಲಿ ಹಾಕ್ಕೊಡ್ತೀನಿ. ಬಂದಮೇಲೆ ಇದರಲ್ಲಿ ತುಂಬಿಕ್ಬೋದು. ಹಾಗೆ ಜೋಳದ ಹಿಟ್ಟು ಖಾಲಿಯಾಗಿತ್ತೆ. ಮತ್ತು ನಿನ್ನೆನೇ ಕ್ಲೀನ್ ಮಾಡ್ಕೋಬೇಕಂದ್ರೆ ನಿನ್ನೆ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಮಾಡಿಲ್ಲ ಅಂದರೆ ನಮ್ಮ ಮನೆಯವರು ಕ್ಲಾಸ್ ತೊಗೋತಾರೆ, ಇದು ಮಾಡಲಿ ಅದು ಮಾಡಲಿ ಅಂತ. ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ. ನಿನ್ನೆ ರಿಪೇರಿ ಆಗಿತ್ತು ವಾಷಿಂಗ್ ಮಿಷಿನ್ನು, ಸ್ವಿಚ್ ಬೋರ್ಡೇ ಹೋಗಿತ್ತು. ಹಾಗಾಗಿ ಇವಾಗ ನಿನ್ನೆ ತಂದು ಕೂಡಿಸಿ ಹೋಗಿದ್ದಾರೆ. ಬಟ್ಟೆ ಹಾಕಿದ್ದೀನಿ. ಅದು ರಿಪೇರಿ ಸ್ವಿಚ್ ಬೋರ್ಡು ಹಾಕೋಕ್ಕೆ 2,700 ರೂಪಾಯಿ ತೊಗೊಂಡಿದ್ದಾರೆ. ತುಂಬ ರೇಟ್ ಆಯಿತು, ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಅದು ನಮ್ಗೆ ಸಿಗೋದೆ 500 ರೂಪಾಯಿ, ಹಾಗೆ ಹಿಂಗೆ ಅಂತ ಇದ್ರ. ಹಾಗಾಗಿ ನಮ್ಮ ಮನೆಗೆ ಹೋದರೆ ಹೋಗ್ಲಿ ಬಿಡು, ಹೆಂಗೂ ದಸರಾ ಹಬ್ಬ ಬಂತು. ಇವಾಗ ಬಟ್ಟೆ ವಾಶ್ ಮಾಡೋಕ್ಕೂ ಬೇಕು, ಮತ್ತು ಬೆಡ್ಶೀಟ್ ಎಲ್ಲ ನೀರಲ್ಲಿ ಎದ್ದರೆ ತುಂಬ ವೇಟ್ ಇರುತ್ತೆ. ಮತ್ತು ಬಿಸಿಲು ಮಳೆ ಮೋಡ ಆದರೂ ತುಂಬ ಕಷ್ಟ ಆಗುತ್ತೆ ಅಂತ ಹೋಗಲಿ ಬಿಡು ಅಂತ ನಮ್ಮನೆಯವರು ಹಾಕಿದ್ರು. ಈ ಮನೆಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಿನ್ನೆ ಮಂಗಳವಾರ ಅಂತ ಮಾಡಿಲ್ಲ, ಇವತ್ತು
ಮಾಡೋಣಂತ ಕೂತಿದ್ದೀನಿ. ಹಾಗೆ ಮಾಡ್ಕೊಂಡಿದ್ರೆ ಇದು ಮರ್ತು ಹೋಗ್ತೀನಿ, ಹೆಂಗೂ ಧೂಳೆಲ್ಲ ಬೀಳುತ್ತೆ. ಇದು ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೂ ಅಷ್ಟು ಇದು ಇಲ್ಲ, ಸುಮ್ಮನೆ ಈ ಥರ ಬ್ಲ್ಯಾಕು ಎರಿಮಣ್ಣು ಅಂತಂತೀವಲ್ಲ, ಎಲ್ಲೋ ಒಂದೊಂದು ಐತೆ, ಅದೇ ಕ್ಲೀನ್ ಮಾಡೋದಷ್ಟೇ. ಇಲ್ಲಾಂದರೆ ಎಲ್ಲ ಚೆನ್ನಾಗೈತೆ. ಇದು ನಮ್ಮಮ್ಮ ಅವ್ರು ತಂದು ಕೊಟ್ಟಿದ್ದು, ಇಲ್ಲಿ ತೋರಿಸ್ತೀನಿ. ನೋಡ್ರಿ, ದೋಸೆಗೆ ಆಲೂಗಡ್ಡೆ ಪಲ್ಯ ಒಂಥರ ಸಾಗು ಥರ ಮಾಡಿದ್ದೆ. ಇಲ್ಲಿ ದೋಸೆ ಹಾಕ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರಿಗೆ. ಅಲ್ಲಿ ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಹಾಕ್ಕೊಡ್ಬೇಕಂತ. ವೈಟ್ ರೈಸ್